ಜೋರಾಗ್ತಾ ಇದೆ ದಸರಾ ಉದ್ಘಾಟನೆ ವಾರ್. ಬಾನು ಮುಷ್ತಾಕ್ರಿಂದ ಬೆಟ್ಟಕ್ಕೆ ಕದನ ಶಿಫ್ಟ್ ಆಗಿದೆ. ಚಾಮುಂಡಿ ಬೆಟ್ಟ ಹಿಂದೂಗಳ ಆಸ್ತಿಯಲ್ಲ ಅಂತ ಹೇಳಿದ್ರು ಡಿಸಿಎಂ ವಿಚಾರಗಳೇ ಅವರು ಮಾತನಾಡಿದಂತ ಸ್ಟೇಟ್ಮೆಂಟ್ಗಳೇ ದೊಡ್ಡ ಮಟ್ಟದಲ್ಲಿ ವಿವಾದವನ್ನ ಸೃಷ್ಟಿ ಮಾಡಿತ್ತು. ಈಗ ಮತ್ತೊಂದು ವಿವಾದಾತ್ಮಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅದು ಹಿಂದೂಗಳ ಆಸ್ತಿಯಲ್ಲ ಅಂತ ಹೇಳಿದ್ದಾರೆ. ಡಿಸಿಎಂ ಡಿಕೆಶಿ ವಿರುದ್ಧ ಕೇಳಿರುವಂತದ್ದು ಬಿಜೆಪಿ ಪಡೆ. ಡಿಕೆಶಿ ಹೇಳಿಕೆಗೆ ಕೌಂಟರ್ ಅನ್ನ ಕೊಡ್ತಾ ಇದೆ ಕಮಲ ಪಡೆ. ಡಿಕೆಶಿ ಹೇಳಿಕೆ ಬಗ್ಗೆ ಇದುವರೆಗೂ ಸಿಎಂ ಮೌನವಾಗೇ ಇದ್ದಾರೆ. ಅವರು ಅದಕ್ಕೆ ರಿಯಾಕ್ಷನ್ ಅನ್ನ ಕೊಟ್ಟಿಲ್ಲ. ಇಲ್ಲಿ ಪ್ರಮುಖವಾಗಿ ನಾವು ನೋಡ್ತಾ ಇದ್ವಲ್ಲ, ಡಿಕೆ ಶಿವಕುಮಾರ್ ಅವರ ಸ್ಟೇಟ್ಮೆಂಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ನಾಯಕರು, ಹಿಂದೂಪರ ಸಂಘಟನೆಯವರು ಯಾವ ರೀತಿಯ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅನ್ನುವಂಥದ್ದನ್ನ, ಇದೆಲ್ಲದ್ರ ಬಗ್ಗೆ ಮಾತನಾಡ್ತಾ ಹೋಗೋಣ. ಎಂದಿನಂತೆ ನನ್ನ ಕಲೀಗ್ಸ್ ಜಾಯ್ನ್ ಆಗಿದ್ದಾರೆ. ಅವ್ರನ್ನ ಫಸ್ಟ್ ವೆಲ್ಕಮ್ ಮಾಡ್ಕೊಳ್ತೀನಿ. ನಮ್ಮ ಔಟ್ಪುಟ್ ಎಡಿಟರ್ ಆಗಿರುವಂತ ಮಧು ಎಂ ಉತ್ತವಳ್ಳಿ ಜಾಯ್ನ್ ಆಗಿದ್ದಾರೆ. ಮಧು ಕಾರ್ಯಕ್ರಮಕ್ಕೆ ನಮಸ್ತೆ. ನಮ್ಮ ವೆಬ್ ಎಡಿಟರ್ ಆಗಿರುವಂತ ರಾಘವೇಂದ್ರ ಗುಡಿ ಕೂಡ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ಗುಡಿ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಮಧು, ಇಲ್ಲಿ ನೋಡ್ತಾ ಇದ್ವಿ ಡಿಕೆ ಶಿವಕುಮಾರ್ ಅವರ ಸ್ಟೇಟ್ಮೆಂಟ್, ಸ್ಪೆಷಲಿ ಈ RSS ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೊಟ್ಟಂತ ಸಂದರ್ಭದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇತ್ತು. ಎಲ್ಲೊಂದ್ ಕಡೆ ಈಗ ಈ ವಿವಾದ ಏನು ಸೃಷ್ಟಿಯಾಗಿದೆ ಅದೊಂಥರ ಅಟೆನ್ಷನ್ ಡೈವರ್ಷನ್ಗೋಸ್ಕರನೇ ಕೊಟ್ಟಂತೆ ಕಾಣಿಸ್ತಾ ಇದೆ. ಇವರು ಪಕ್ಕ ಹಿಂದುತ್ವವಾದಿ, ನಾನೊಬ್ಬ ಹಿಂದೂ ಅನ್ನುವಂಥ ರೀತಿಯಲ್ಲಿ ಬಿಜೆಪಿ ಬಿಂಬಿಸುವಂಥ ಸಂದರ್ಭದಲ್ಲಿ ಹಂಗೇನಿಲ್ಲ, ನಾನು ಕಾಂಗ್ರೆಸ್ ಮ್ಯಾನ್ ಅನ್ನೋದನ್ನ ತೋರಿಸ್ಬೇಕು ಅನ್ನುವಂಥ ಕಾರಣಕ್ಕೆ ಅನಿವಾರ್ಯವಾಗಿ ಕೊಟ್ಟಂತೆನೂ ಕೂಡ ಕಾಣಿಸ್ತಾ ಇದೆ. ಇದು ಸ್ಟ್ರೆಸ್ ಅಥವಾ ಸ್ಟ್ರಾಟಜಿನೋ ಅನ್ನೋ ಕನ್ಫ್ಯೂಷನ್ ಅಲ್ಲಿ ಇಡೋ ರೀತಿ ಕಾಣಿಸ್ತಾ ಇದೆ. ಒಂದು ರೀತಿ ಡಿಕೆ ಶಿವಕುಮಾರ್ ಅವರು ಯಾವಾಗ RSS ಗೀತೆಯ ವಿಚಾರವನ್ನ ಅಪ್ರಸ್ತುತ ಅನ್ನುವಂಥ ಸಂದರ್ಭದಲ್ಲಿ, ಅದು ಕೂಡ ಸದನದೊಳಗಡೆ ಯಾಕಾಗಿ ಹೇಳಿದ್ರು, ಆ ಬಗ್ಗೆ ಕ್ಷಮೆ ಕೇಳಬೇಕು ಅಂತ ಆಗ್ರಹ ಮೂಡುತ್ತೆ ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ಡಿಕೆ ಶಿವಕುಮಾರ್ ಇರಲಿಲ್ಲ. ಅಂದರೆ ಅಂಥದ್ದೊಂದು ನಿರೀಕ್ಷೆಯಲ್ಲಿ ಇರಲಿಲ್ಲ ಸ್ವಪಕ್ಷೀಯರು ಇಷ್ಟು ದೊಡ್ಡ ಮಟ್ಟದ ಒಂದು ಇದು ಮಾಡ್ತಾರೆ ಅಂತ. ಅಫ್ಕೋರ್ಸ್ ಇದ್ದು ಬಣ ಏನಾದರೂ ಒಂದಷ್ಟು ಮಾತುಗಳನ್ನು ಆಡ್ಬೋದು ಅಥವಾ ಮಾಧ್ಯಮಗಳಿಗೆ ಬೈಟ್ಗಳನ್ನು ಕೊಡ್ಬೋದು. ಆದರೆ ಇದು ನನ್ನ ಮೈಂಡ್ ಗೇಮ್. ಹೈಕಮಾಂಡ್ ನಾನು ಕಂಟ್ರೋಲ್ ಮಾಡಬಲ್ಲೆ ಈ ಹೇಳಿಕೆಯ ಮೂಲಕ, ಅಥವಾ ಹೈಕಮಾಂಡ್ಗೊಂದು ಮೆಸೇಜ್ ಕೊಡಬಲ್ಲೆ ಮತ್ತು ಇಲ್ಲಿನ ನಾಯಕರುಗಳಿಗೂ ಕೂಡ ಒಂದು ಬೇರೆ ಮೆಸೇಜ್ ಕೊಡಬಲ್ಲೆ ಅನ್ನೋ ಲೆಕ್ಕಾಚಾರದಲ್ಲಿದ್ದು. ಆದರೆ ಅದು ತೀವ್ರ ಸ್ವರೂಪವನ್ನು ಪಡ್ಕೊಡ್ತು. ಸ್ವತಃ ರಾಹುಲ್ ಗಾಂಧಿ ಅವರಿಗೆ ಕಿರಿಕಿರಿ ಆಗಿದೆ. ಆ ಮೂಲಕ ರಾಹುಲ್ ಗಾಂಧಿ ಅವರಿಂದ ಅಥವಾ ರಾಹುಲ್ ಗಾಂಧಿ ಆಪ್ತರಿಂದ ಏನು ಸೂಚನೆಗಳು ಬಂದಿದೆ ಅಂತ ಆದ ನಂತರ ಒಂದು ರೀತಿ ಜಟ್ಟಿ ಕೆಳಗಡೆ ಬಿದ್ದರೂ ಮೀಸೆ ಮಣ್ಣಾಗಲಿಲ್ಲ ಅಂತ ನಾನು ಯಾರಿಗೂ ಹೆದರ್ಕೊಂಡು ಇದು ಮಾಡ್ತಿಲ್ಲ. ಅಂದರೆ ರಾಜ್ಯ ನಾಯಕರು ಯಾರ್ಯಾರು ಮಾತನಾಡಿದರು, BK ಹರಿಪ್ರಸಾದ್ ಇರ್ಬೋದು ಅಥವಾ ಬೇರೆ ಬೇರೆಯವರು ಈ ಬಗ್ಗೆ ಅಪಸ್ವರ, ಪಕ್ಷದೊಳಗೆ ಅಪಸ್ವರ ಏನು ಬಂದಿತ್ತು ಅದಕ್ಕೆ ಹೆದರ್ಕೊಂಡು ನಾನು ಮಾತನಾಡ್ತಿಲ್ಲ. ಐ ಆಮ್ ಎ ಪಕ್ಕಾ ಕಾಂಗ್ರೆಸ್ ಮ್ಯಾನ್, ಅದು ಎಲ್ಲರಿಗೂ ಗೊತ್ತಿದೆ. ಮತ್ತು ನಾನು ಏನೇನೆಲ್ಲ ಕಷ್ಟವನ್ನು ಪಟ್ಟಿದ್ದೀನಿ ಪಕ್ಷಕ್ಕೋಸ್ಕರ ಅಂತ ಹೇಳ್ತಾನೆ. ಎಲ್ಲದ ಸಾರಿಯನ್ನು ಅವ್ರು ಕೇಳಿದ್ರು, ಅಂದರೆ ಕ್ಷಮೆಯಲ್ಲದ ಕ್ಷಮೆಯನ್ನು ಕೇಳಿದ್ರು. ಅದಾದ ಮೇಲೂ ಕೂಡ ಅದರ ಇಂಟೆನ್ಸಿಟಿ ಅಫ್ಕೋರ್ಸ್ ಇದ್ದೇ ಇತ್ತು. ಯಾಕಂದರೆ BJP ಅವರ ಹೇಳಿಕೆಯನ್ನು ಮತ್ತು ಸ್ವತಃ ಡಿಕೆ ಶಿವಕುಮಾರ್ ಅವರನ್ನು ಆ ಹೇಳಿಕೆಯ ಕಾರಣಕ್ಕೆ ಹೊತ್ತು ಮೆರೆಸ್ತಾ ಇದ್ರು. ಕಳೆದ ಒಂದು 48 ಗಂಟೆಯಲ್ಲಿ ಆ ಹೇಳಿಕೆಯನ್ನು ಕೊಟ್ಟಂತ ಸಂದರ್ಭದಲ್ಲಿ ಒಂದು 24ರಿಂದ 48 ಗಂಟೆಯಲ್ಲಿ DKಶಿ ಅವರು ಮತ್ತು ಅವರ ಹೇಳಿಕೆಯನ್ನು ತಲೆ ಮೇಲೆ ಹೊತ್ತು ಮೆರೆಸ್ತಾ ಇದ್ರು. ಈ ಮೂಲಕ ಹೆಜ್ಜೆ ಹೆಜ್ಜೆಗೂ ಕ್ಷಣಕ್ಕೂ ಕೂಡ ಮಾಧ್ಯಮಗಳಲ್ಲಿ ಮತ್ತು ಸಾಮಾಜಿಕ ಮಾಧ್ಯಮಗಳಲ್ಲಿ ಕಾಂಗ್ರೆಸ್ ಅನ್ನ ಕಾಲೆಳೆಯುವಂತಹ ಕಾಂಗ್ರೆಸ್ಗೆ ಕಿರಿಕಿರಿ ಮಾಡುವಂತಹ ಅಥವಾ ಕಾಂಗ್ರೆಸ್ನ ನಾಯಕರುಗಳಿಗೆ ಕಿರಿಕಿರಿ ಮಾಡುವಂತಹ ಪ್ರಯತ್ನಗಳನ್ನು ಮಾಡ್ತಾನೆ ಇದ್ರು. ಅದರಿಂದ ಅವರಿಗೆ ಖುಷಿನೂ ಕೂಡ ಸಿಗ್ತಾ ಇತ್ತು ರಾಜಕೀಯವಾಗಿ. ವೆರಾಸ್ ಸಿದ್ದರಾಮಯ್ಯ ಬಣ ಇದುವರೆಗೂ ಅಥವಾ ಸಿದ್ದರಾಮಯ್ಯ ಸ್ವತಃ ಇದುವರೆಗೂ ಮಾತನಾಡಿಲ್ಲ ಅಂತಂದರೆ ಸಿದ್ದರಾಮಯ್ಯ ಬಣಕ್ಕೂ ಕೂಡ ಬೇಕಿದ್ದಿದೆ. ಫ್ರಂಟ್ ಫುಟ್ಟಲ್ಲಿ ಆಡೋಕ್ಕೆ ಶುರು ಮಾಡಿದ್ರು ರಾಜಣ್ಣ ಅವರು. ಸತೀಶ್ ಜಾರಕಿಹೊಳಿ ಅವರು ಇದೇ ವಿಚಾರವನ್ನು ಇಟ್ಕೊಂಡು 2-3 ಸಲ ಹೇಳಿಕೆಗಳನ್ನು ರಿಪಿಟೇಟಿವ್ಲಿ ಕೊಟ್ಟರು. ಹರಿಪ್ರಸಾದ್ ಅವರಂಥ ಹೇಳಿಕೆ ಅಂತೂ ತುಂಬ ತೀಕ್ಷ್ಣ ಮಟ್ಟದಲ್ಲಿದ್ದಾಯಿತು. ಸೊ ಈ ಹಿನ್ನೆಲೆಯಲ್ಲಿ ಸಾರಿ ಕೇಳಿದ ನಂತರವೂ ಕೂಡ ಸ್ವಲ್ಪ ಅಟೆನ್ಷನ್ ಡೈವರ್ಟ್ ಮಾಡಬೇಕಾದಂಥ ಒಂದು ಅನಿವಾರ್ಯತೆ ಇತ್ತೇನೋ. ಅದಕ್ಕೆ ಪೂರಕವಾಗಿ ಬಾನು ಮುಷ್ತಾಕ್ ಅವರ ಒಂದು ಪ್ರಕರಣ ಅಥವಾ ಅಂಥದ್ದೊಂದು ಪ್ರಕ್ರಿಯೆ ಏನು ಶುರುವಾಯಿತು, ನಾಡಹಬ್ಬದ ಉದ್ಘಾಟನೆ ವಿಚಾರವಾಗಿ ವಿವಾದ, ಆ ವಿವಾದವನ್ನು ತಮ್ಮ ಈ ಒಂದು ಕಾಂಟ್ರವರ್ಸಿಯಿಂದ ಬೇರೆಡೆ ಗಮನ ಸೆಳೆಕ್ಕೆ ಬಳಸ್ಕೊಂಡಂತೆ ಕಾಣಿಸ್ತಾ ಇದೆ. ಹೇಗೆ ಸದನದಲ್ಲಿ ಅಪ್ರಸ್ತುತ ಅನವಶ್ಯಕ ಅನ್ನುವಂಥ ಸಂದರ್ಭದಲ್ಲಿ ಒಂದು ಹೇಳಿಕೆಯನ್ನು ಕೊಟ್ಟಲ್ಲ, ಅದೇ ರೀತಿ ಬಾನು ಮುಷ್ತಾಕ್ ಅವರ ಒಂದು ವಿಚಾರದಲ್ಲೂ ಕೂಡ ಅನವಶ್ಯಕ ಅಪ್ರಸ್ತುತ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸೊ ಎರಡು ವಿರುದ್ಧ ದಿಕ್ಕಿನ ಹೇಳಿಕೆಗಳು ಮತ್ತು ಎರಡೂ ಕೂಡ ಆಯಾ ಸಂದರ್ಭಗಳನ್ನು ಬ್ಯಾಲೆನ್ಸ್ ಮಾಡುವಂಥ ಅಥವಾ ತಮಗಾಗ್ತಾ ಇರುವಂಥ ಇಮೇಜ್ ಡೆಂಟನ್ನು ಮ್ಯಾನೇಜ್ ಮಾಡಿಕೊಳ್ಳುವಂಥ ಪ್ರಯತ್ನದ ಭಾಗವಾಗಿ ಕಾಣಿಸ್ತಾ ಇದೆ. ಈಗ ಬೆಟ್ಟಕ್ಕೆ ಯಾರಾದರೂ ಬರಬಹುದು ಅಂತ ಹೇಳೋದು ಬೇರೆ, ಆದರೆ ಬೆಟ್ಟ ಹಿಂದೂಗಳ ಆಸ್ತಿಯಲ್ಲ ಅಂತ ಹೇಳೋದು ಬೇರೆ. ಅದೇನು ಒತ್ತಡದಲ್ಲಿ, ರಾಜಕೀಯ ಒತ್ತಡದಲ್ಲಿ, ಕುರ್ಚಿಯ ಕದನ ಕಸರತ್ತು, ಆ ಒಂದು ಟೆನ್ಷನ್ನಲ್ಲಿ ಇಂಥ ಹೇಳಿಕೆಗಳನ್ನು ಕೊಡ್ತಾರೋ ಒಂದೊಂದ್ಸಲ ಸೆನ್ಸ್ಲೆಸ್ ಆಗಿ, ಅಥವಾ ಬೇಕಂತಲೇ ಉದ್ದೇಶಪೂರ್ವಕವಾಗಿ ಸ್ಟ್ರಾಟಜಿಕ್ ಆಗಿ ಕೊಡ್ತಾರೋ ಅನ್ನುವಂಥದ್ದು ಕುತೂಹಲ. ಈಗ ನೀವು ಈ BJP ಅವರಾದರೆ ಬರೀ ಧರ್ಮ ರಾಜಕಾರಣ ಮಾಡ್ತಾರೆ, ಅದು ಅವರ DNA, ಏನೂ ಮಾಡೋಕ್ಕಾಗಲ್ಲ. ಅವರು ಸಹಜವಾಗಿ ಇದರಲ್ಲೂ ಮಾಡ್ತಾರೆ. ಹಿಂದೆ ನಿಸಾರ್ ಅಹಮದ್ ಉದ್ಘಾಟನೆ ಮಾಡಿರಲಿಲ್ವಾ, ಅಥವಾ ಅವರು BJPಗೆ ಆಡಳಿತದಲ್ಲಿದ್ದಾಗ ಅವರಿಗೆ ಅವರ ಸೈದ್ಧಾಂತಿಕ ನಿಲುವುಗಳಿಗೆ ಪೂರಕವಾಗಿರುವಂಥ ವ್ಯಕ್ತಿಗಳನ್ನು ಕರೆಸ್ಕೊಂಡು ಉದ್ಘಾಟನೆ ಮಾಡಿರಲಿಲ್ವ? ಇದರಲ್ಲಿ ತಪ್ಪೇನು? ಕಾಂಗ್ರೆಸ್ ಎಲ್ಲರ ಪಕ್ಷ, ಕಾಂಗ್ರೆಸ್ ಎಲ್ಲ ಸಿದ್ಧಾಂತಗಳ ಪಕ್ಷ. ಈ ಹಿನ್ನೆಲೆಯಲ್ಲಿ ನಾನು ಸ್ವತಃ ಧರ್ಮ ಆಚರಣೆಗಳನ್ನು ಏನೇ ಮಾಡಿದ್ರು ಕೂಡ ಪಕ್ಷದ ನಿಲುವು ಸಿದ್ಧಾಂತಗಳಿಗೆ ಅನುಗುಣವಾಗಿ ನಮ್ಮ ಸರ್ಕಾರದ ಸಿದ್ದರಾಮಯ್ಯ ಅವರ ಒಂದು ಆಯ್ಕೆ ಏನಿದೆ ಅದು ಸರಿ ಇದೆ, ಸರ್ಕಾರದ ಆಯ್ಕೆ ಸರಿ ಇದೆ ಅಂತ ಹೇಳಿ ಮುಗಿಸ್ಬೋದಿತ್ತು. ಆದರೆ ಹಿಂದೂಗಳ ಸ್ವತ್ತಲ್ಲ ಅಂತ ಹೇಳ್ತಾನೆ ಯಾವ BJP
24-48 ಗಂಟೆಯಲ್ಲಿ ಹೊತ್ತು ಮೆರೆಸ್ತಾ ಇತ್ತಲ್ಲ, ಅದೇ BJP ಹಾದಿ ಬೀದಿಯಲ್ಲಿ ಮತ್ತೆ ಡಿ ಕೆ ಶಿವಕುಮಾರ್ ಅವರನ್ನು ಟೀಕೆ ಮಾಡೋಕ್ಕೆ ಶುರುವಾಯಿತು. ಮತ್ತೆ ಡಿ ಕೆ ಶಿವಕುಮಾರ್ ಎಲ್ಲೋ ಒಂದು ಕಡೆ ಮ್ಯಾನೇಜ್ ಆಯ್ತೇನೋ, ಬ್ಯಾಲೆನ್ಸ್ ಆಯ್ತೇನೋ, ಅಥವಾ ಕಾಂಟ್ರವರ್ಸಿಯನ್ನು ಇನ್ನೊಂದು ಕಾಂಟ್ರವರ್ಸಿಯ ಮೂಲಕ ಪ್ಯಾಚಪ್ ಮೆಚ್ಚಿಸುವಂಥ ಪ್ರಯತ್ನ. ಸೊ ಎರಡರಲ್ಲೂ ಕೂಡ ಅನಗತ್ಯ ಒಂದು ಓವರ್ ರಿಯಾಕ್ಷನ್ ಟು ದ ಸಿಚುಯೇಷನ್ ಕಾಣಿಸ್ತಾ ಇದೆ. ಅರ್ಜೆನ್ಸಿ ಬೇರೆ ಇತ್ತು. ಇವರು ಸಿದ್ದರಾಮಯ್ಯನವರು ಬಣದವರು ಹೋಗಿ ತಲುಪಿಸೋಕ್ಕೂ ಮುಂಚೆನೇ ಇಲ್ಲ, ಆಲ್ರೆಡಿ ತಲುಪಿಸಿದ್ದಾರೆ. ಸತೀಶ್ ಜಾರಕಿಹೊಳಿ ಅಂತ ಅವ್ರು ಮಾತನಾಡುವಂತ ಸಂದರ್ಭದಲ್ಲಿ ಹೇಳಿದ್ರು ಒಂದು ಮಾತನ್ನ, ಕೆಲವೊಂದು ರಾಹುಲ್ ಗಾಂಧಿ ಅವ್ರಿಗೆ ತಲುಪುತ್ತೆ, ಕೆಲವೊಂದು ತಲುಪಲ್ಲ. ರಾಜಣ್ಣ ಅವರು ಅದನ್ನ ಹೇಳಿದ್ರು, ಆದ್ರೂ ತಲುಪಿಸ್ತಾರೆ ಅಂತ. ಸೊ ತಲುಪಿಸುವಂತ ಪ್ರಯತ್ನ ತಕ್ಕ ಮಟ್ಟಿಗೆ ಸಕ್ಸಸ್ಫುಲ್ ಆಗಿ ಆಯ್ತು ಅನ್ನೋ ಕಾರಣಕ್ಕೇನೆ, ಅಲ್ಲಿಂದ ಸೂಚನೆಗಳು ಬಂದ ಕಾರಣಕ್ಕೇನೆ ಸಾರಿ ಕೇಳುವಂತಹ ಒಂದು ಅನಿವಾರ್ಯತೆ ಡಿ ಕೆ ಶಿವಕುಮಾರ್ ಅವರ ಮುಂದೆ ಇತ್ತು. ಸಾರಿ ಕೇಳಿದ್ರು. ಅದಾದ ಮೇಲೂ ಕೂಡ ಬಿಜೆಪಿ ಅವರು ಬಿಡ್ತಾ ಇರಲಿಲ್ಲ, ಮಾಧ್ಯಮಗಳು ಬಿಡ್ತಾ ಇರಲಿಲ್ಲ, ಸಾಮಾಜಿಕ ಮಾಧ್ಯಮಗಳು ಬಿಡ್ತಾ ಇರಲಿಲ್ಲ. ಅಂಥದ್ದೊಂದು ಒಂದು ಅಪರೂಪದ ಹೇಳಿಕೆಯನ್ನು ಇಟ್ಕೊಂಡು ಆಟ ಆಡುವಂಥ ಅನಿವಾರ್ಯತೆ ವಿರೋಧ ಪಕ್ಷಗಳಲ್ಲಿ ಇದ್ದಿದ್ದರಿಂದ ಅನಿವಾರ್ಯವಾಗಿ ಅವರು ಈ ಒಂದು ಟರ್ನ್ ಅನ್ನು ತೆಗೆದುಕೊಳ್ಳುವಂಥ ಅಥವಾ ಎರಡನೇ ಎಕ್ಸ್ಟ್ರೀಮ್ ಸ್ಟೆಪ್ಪನ್ನು ತೆಗೆದುಕೊಳ್ಳುವ ಮೂಲಕ ಮತ್ತೆ ನಾನು ಪಕ್ಕಾ ಕಾಂಗ್ರೆಸ್ಸಿಗ, ಮತ್ತೆ ನಾನು ಜಾತ್ಯತೀತವಾದಿ, ಮತ್ತೆ ನಾನು ಬ್ರದರ್ಸ್ ಪರವಾಗಿದ್ದೇನೆ ಅನ್ನುವಂಥ ಒಂದು ಸೂಚನೆಯನ್ನು ಕೊಡೋದ್ರ ಮೂಲಕ ಹೈಕಮಾಂಡ್ಗೂ ಕೂಡ ಒಂದು ರೀತಿ ಮ್ಯಾನೇಜ್ ಮಾಡುವಂಥ, ಪ್ಯಾಚಪ್ ಮಾಡುವಂಥ ಮತ್ತು ಇಲ್ಲಿನ ಡಿಸಿಡೆಂಟ್ ವಾಯ್ಸಸ್ ಏನಿದೆ ಅದನ್ನು ಕೂಡ ಪ್ಯಾಚಪ್ ಮಾಡುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ ಪೃಥ್ವಿ. ಇಲ್ಲಿ ಗುಡಿ ದರ್ಶನ ಎಲ್ಲರ ಹಕ್ಕು, ಯಾರಿಗೂ ಸೀಮಿತ ಅಲ್ಲ ಅಂತ ಹೇಳೋದು ಬೇರೆ, ಮಧು ಹೇಳ್ದಂತೆ. ಆದರೆ ಇದು ಹಿಂದೂ ಆಸ್ತಿನೇ ಅಲ್ಲ ಅಂತ ಹೇಳುವಂಥದ್ದು ಬೇರೆ. ಮತ್ತು ಒಂದು ಕಡೆ ಈ ಕಾಂಗ್ರೆಸ್ಸಿಗರಿಗೆ ಯಾವಾಗಲೂ ಕೂಡ ಜಾತ್ಯತೀತತೆ ಅನ್ನುವಂಥದ್ದು ಹಿಂದೂ ದೇವಸ್ಥಾನ ಮತ್ತು ಹಿಂದೂ ಸಂಪ್ರದಾಯದ ವಿಚಾರದಲ್ಲಿ ಮಾತ್ರ ಯಾಕೆ ಕಾಣಿಸುತ್ತೆ? ಡಿ ಕೆ ಶಿವಕುಮಾರ್ ಅವರೇ ಹೇಳ್ತಾರೆ, ರಾಜಕಾರಣದಲ್ಲಿ ಧರ್ಮ ಇರಬೇಕೇ ಹೊರತು ಧರ್ಮದಲ್ಲಿ ರಾಜಕಾರಣ ಇರಬಾರ್ದು ಅಂತ. ಆದರೆ ಪದೇ ಪದೇ ಧರ್ಮದಲ್ಲಿ ರಾಜಕಾರಣ ಮಾಡ್ತಾ ಇರುವಂಥವ್ರು ಇವರೇನೆ. ಪೃಥ್ವಿ, ನಾವು ಈ ಹೇಳಿಕೆಯನ್ನು ಗಮನಿಸುವಾಗ ಅಂದರೆ ಅವರಿಗೆ ಈಗ ಕಾಂಗ್ರೆಸ್ನಲ್ಲಿಯೇ ಒಂದು ರೀತಿಯಿಂದ ಬೆಂಬಲ ಹೆಚ್ಚಾಗುತ್ತಾ ಅನ್ನುವಂಥ ಪ್ರಶ್ನೆ ಮೂಡುವಂಥ ಬೆನ್ನಲ್ಲೇ ನಾವು 2014 ನಂತರದಲ್ಲೇ ಒಂದು ಪರಿಸ್ಥಿತಿ, ಒಂದು ವರದಿಯನ್ನು ಗಮನಿಸಬೇಕಾಗುತ್ತೆ. ಎ ಕೆ ಆಂಟನಿ ವರದಿ ಬರುತ್ತೆ. ಅಂದರೆ ನಾವು ಯಾಕೆ ಇಷ್ಟು ಕಾಂಗ್ರೆಸ್ ಹೀನಾಯವಾಗಿ ಸೋತು ಅನ್ನುವಂಥ ನಿಟ್ಟಿನಲ್ಲಿ ಒಂದು ಕಮಿಟಿಯನ್ನು ಮಾಡಿರುತ್ತೆ, ಇಂಟರ್ನಲ್ ಕಮಿಟಿ. ಅದರಲ್ಲಿ ಎ ಕೆ ಆಂಟನಿ ಅವರು ಹೇಳಿರ್ತಾರೆ, ನಾವು ಅತಿಯಾದ ತುಷ್ಟೀಕರಣವನ್ನು ಮಾಡ್ತಾ ಇದ್ದೀವಿ, ಅತಿಯಾಗಿ ನಾವು ಹಿಂದೂ ವಿರೋಧಿ ಅನ್ನುವಂಥ ಭಾವನೆಯನ್ನು ಮೂಡಿಸ್ತಾ ಇದ್ದೀವಿ ಅಂತ ಅನಿಸ್ತಾ ಇದೆ ಜನಮಾನಸದಲ್ಲಿ. ಹೀಗಾಗಿ ನಾವು ಸಾಫ್ಟ್ ಹಿಂದುತ್ವವನ್ನು ಪಾಲಿಸಬೇಕು ಅನ್ನುವಂಥದ್ದು ಆ ವರದಿಯಲ್ಲಿ ಹೇಳಿರುತ್ತೆ. ಆದರೆ ತದನಂತರದಲ್ಲಿ ಆಗಿರ್ತಕ್ಕಂಥ ಬೆಳವಣಿಗೆಯನ್ನು ನೋಡಿ ನೀವೇನಾದರೂ ಹಿಂದೂಗಳ ವಿರುದ್ಧ ಮಾತನಾಡಿದರೆ ಯಾರೂ ಪ್ರಶ್ನೆ ಮಾಡೋದಿಲ್ಲ ಕಾಂಗ್ರೆಸ್ನಲ್ಲಿ, ಅವರಿಗೆ ಇನ್ನೂ ಹೆಚ್ಚಾಗಿ ಬೆಂಬಲ ಸಿಗುತ್ತಾ ಅನ್ನುವಂಥ ಪ್ರಶ್ನೆ ಜನಮಾನಸದಲ್ಲಿ ಹೆಚ್ಚಾಗಿ ಮೂಡುವಂಥ ಘಟನೆಗಳು ನಿರಂತರವಾಗಿ ನಡೀತಾ ಇದ್ದಾವೆ. ಈಗ ನಸೀರ್ ಸಾಬ್ ಜಿಂದಾಬಾದ್ ಅಂತ ಹೇಳಿದರು ವಿಧಾನಸೌಧದಲ್ಲಿ ಅಂತ ಹೇಳಿ, ರಾಜ್ಯಸಭೆ ಎಲೆಕ್ಷನ್ನಲ್ಲಿ ಅವರು ಗೆದ್ದಾಗ ಅನ್ನುವಂಥ ಹೇಳಿಕೆಯನ್ನು ಕೊಡುವಂಥ ಪ್ರಯತ್ನವನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಇರ್ಬೋದು ಸಾಕಷ್ಟು ಜನ ಮಾಡಿದರು. ನಾನು 106 ಸರಿ ಕೇಳಿದ್ದೀನಿ ಅಂತೇಳಿ. ಆದರೆ ಆ FSL ವರದಿಯಲ್ಲಿ ಬಂದಾಗ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿತ್ತು. ಆ ಘಳಿಗೆ ಆದ ಬಳಿಕ, ಆ ಘಟನೆ ಆದ ಬಳಿಕ ನಜೀರ್ ಸಾಬ್ ಏನಾದರೂ ಕ್ಷಮೆ ಕೇಳಬೇಕಂತ ಕಾಂಗ್ರೆಸ್ನವ್ರು ಯಾರಾದರೂ ಕೇಳಿದ್ರ? ಅಲ್ಲಿ ಯಾರಾದರೂ ಆಗ್ರಹವನ್ನ ಮಾಡಿದ್ರ? ಆ ಕೇಸ್ ಏನಾಯ್ತು? ಅದಕ್ಕೆ ಸಂಬಂಧಪಟ್ಟಂತವ್ರನ್ನ ಯಾರಾದರೂ ಬಂಧಿಸಿದ್ರೆ ಆ ಕೇಸ್ ಏನಾಗ್ತಾ ಇದೆ? ಯಾರಿಗಾದ್ರೂ ಶಿಕ್ಷೆ ಆಗ್ತಾ ಇದೆಯಾ? ಅದನ್ನ ಎಷ್ಟು ಚೆನ್ನಾಗಿ ಮುಚ್ಚಾಕ್ಬಿಟ್ರಂದ್ರೆ ಆ ಘಟನೆ ನಡೆದೇ ಇಲ್ಲವೇನೋ ಅನ್ನುವಂಥ ರೀತಿಯಾಗಿ ಹೇಳಿದ್ರು. ಈಗ ಇಲ್ಲಿ RSS ಆ ಗೀತೆಯನ್ನು ಬಳಸಿಕೊಳ್ಳುತ್ತೆ ಅನ್ನೋದು ಒಂದು ವಿಷಯವಾದರೆ, ಆ ಗೀತೆಯಲ್ಲಿ ಇರುವಂಥದ್ದೇನು? ನಮಸ್ತೆ ಸದಾವತ್ಸಲೆ ಮಾತೃಭೂಮಿ, ಅತಿಯಾಗಿ ಪ್ರೀತಿಯನ್ನು ಕೊಡುವಂಥ ತಾಯಿಯೇ ನಿನಗೆ ನಮಸ್ತೆ, ನನ್ನ ಮಾತೃಭೂಮಿಗೆ ನಮಸ್ತೆ ಅನ್ನುವಂಥ ಒಂದು ಹೇಳಿಕೆಯಲ್ಲಿರುವಂಥ ಒಂದು ಹಾಡೋದು. ಆ ಹಾಡನ್ನು ಇವರು ಹೇಳಿದ್ದಾರೆ ಅನ್ನುವಂಥ ಮಟ್ಟಿಗೆ ಕಾಂಗ್ರೆಸ್ನಲ್ಲಿ ಸಾಕಷ್ಟು ವಿರೋಧವಾಗುತ್ತೆ. ಹೈಕಮಾಂಡ್ ಮಟ್ಟದಲ್ಲಿ ಇವರ ವಿರುದ್ಧ ಕಂಪ್ಲೇಂಟ್ಸ್ಗಳಾಗುತ್ತೆ. ಕೊನೆಗೆ BK ಹರಿಪ್ರಸಾದ್ ಮಾತನಾಡ್ತಾರೆ. ಅದಾದ ಬಳಿಕ ಈಗ ಡಿ ಕೆ ಶಿವಕುಮಾರ್ ಅವರು ಅದನ್ನು ಪ್ಯಾಚಪ್ ಮಾಡೋದಕ್ಕೆ, ತಾವು ಎಷ್ಟು ಕಟ್ಟ ಕಾಂಗ್ರೆಸ್ಸಿಗ ಅಂತ ತೋರಿಸ್ಕೊಳ್ಳೋದಕ್ಕೆ ತಾವು ಎಷ್ಟು ಕಟ್ಟ ಹಿಂದೂ ವಿರೋಧಿ ಅಂತ ತೋರಿಸ್ಕೊಳ್ಬೇಕಾ ಅನ್ನುವಂಥ ಪ್ರಶ್ನೆ ಮೂಡುವ ರೀತಿಯಲ್ಲಿ ಇರ್ತಕ್ಕಂಥ ಹೇಳಿಕೆ. ಈಗ ಅವ್ರು ಹೇಳಿರುವಂಥದ್ದು ಇದು ಚಾಮುಂಡಿ ಬೆಟ್ಟ ಅಂತಕ್ಕಂಥದ್ದು ಹಿಂದೂಗಳ ಸ್ವತ್ತಲ್ಲ ಅಂದ್ರೆ, ಹಾಗಿದ್ರೆ ಯಾರ ಸ್ವತ್ತದು? ನಾಳೆ ಹಾಗಾದರೆ ಹಿಂದೂಗಳ ಸ್ವತ್ತಲ್ಲ ಅಂತೇಳಿ ಇದನ್ನೇ ನೀವು ಇಟ್ಕೊಂಡು ಕೂತ್ಕೊಳ್ಳೋದಾದರೆ, ನಾಳೆ ಮುಸ್ಲಿಮ್ಸ್ ಇರ್ಬೋದು, ಕ್ರಿಶ್ಚಿಯನ್ಸ್ ಇರ್ಬೋದು, ಅವರನ್ನು ಕೂಡ ಗವರ್ನಿಂಗ್ ಬಾಡಿಯಲ್ಲಿ ಏನಾದರೂ ಆ್ಯಡ್ ಮಾಡ್ಕೊಳ್ತೀರಾ? ಅಥವಾ ಅಲ್ಲಿ ಮಸೀದಿ ಚರ್ಚನ್ನು ಕಟ್ಟುವಂಥ ಪ್ರಯತ್ನಗಳೇನಾದರೂ ಆಗ್ತಾವ ಅನ್ನುವಂಥ ಪ್ರಶ್ನೆಗಳು ಸಹಜವಾಗಿ ಮೂಡುತ್ತಲ್ವ? ಅದ್ರ ಹಿಂದೆ ಬರುವಂಥ ಪ್ರಶ್ನೆ. ಆದರೆ ಅವರು ಈ ಹೇಳಿಕೆಯನ್ನು ಕೊಟ್ಟಾಗ ನೀವು ಒಂದು ವಿಷಯವನ್ನು ಗಮನಿಸಬೇಕು. ಒಬ್ಬನೇ ಒಬ್ಬ ಕಾಂಗ್ರೆಸ್ ಲೀಡರ್, BK ಹರಿಪ್ರಸಾದ್ ಇರ್ಬೋದು, ಅಥವಾ ಇಲ್ಲಿ S.A. ಮಹದೇವಪ್ಪ ಇರ್ಬೋದು, ಜಾರಕಿಹೊಳಿ ಇರ್ಬೋದು, ಯಾರೂ ಕೂಡ ಅವ್ರನ್ನ ವಿರೋಧ ಮಾಡಲಿಲ್ಲ. ಆ ರೀತಿಯಾಗಿ ಹೇಳಿಕೆಯನ್ನು ಕೊಡಬಾರ್ದು. ಹಿಂದೂಗಳಿಗೂ ಅವರ ಧಾರ್ಮಿಕ ಹಕ್ಕಿದೆ, ಹೇಗೆ ಮುಸ್ಲಿಮರಿಗೆ ಅವರ ಧಾರ್ಮಿಕ ಹಕ್ಕಿದೆಯೋ ಅದೇ ರೀತಿಯಾಗಿ ಹಿಂದೂಗಳಿಗೂ ಧಾರ್ಮಿಕ ಹಕ್ಕಿದೆ, ಅದು ಹಿಂದೂಗಳಿಗೆ ಸೇರಿದಂಥ ಸಂಸ್ಥಾನ. ಇನ್ನು ಇದು ಚರ್ಚ್ಗಳಿಗೆ ಹೇಗೆ ವ್ಯಾಟಿಕನ್ಗೆ ಸಂಬಂಧಪಟ್ಟ ಹಾಗಿದೆಯೋ ಅದೇ ರೀತಿಯಾಗಿ ಹಕ್ಕು ಈಗ ಹಿಂದೂಗಳಿಗೂ ಇದೆ ಅಂತೇಳಿ ಯಾಕೆ ಒಬ್ಬನೇ ಒಬ್ಬ ಕಾಂಗ್ರೆಸ್ಸಿಗ ಮಾತನಾಡಲಿಲ್ಲ? ಅಂದರೆ ಇಲ್ಲಿ ಹೇಳುವಂಥದ್ದು ಇಷ್ಟೇ, ನೀವು ಹಿಂದೂಗಳ ವಿರುದ್ಧ ಎಷ್ಟಾಗಿ ಮಾತನಾಡ್ತೀರೋ. ಈಗ ಸನಾತನ ಧರ್ಮವನ್ನು ನಾನು ನಾಶ ಮಾಡ್ತೀನಿ ಅಂತ ಹೇಳುವಂಥ DMK ಜೊತೆಯಲ್ಲಿರುವಂಥದ್ದು ಕಾಂಗ್ರೆಸ್ಸು, ಮತ್ತೊಂದು ಕಡೆಯಿಂದ ಕಾಂಗ್ರೆಸ್ನ ಸಾಕಷ್ಟು ನಾಯಕರಿರ್ಬೋದು, ಶಿವಸೇನೆಯ ನಾಯಕರಿರ್ಬೋದು, ಉದ್ಧವ್ ಠಾಕ್ರೆ ಬಣದವರು ಇದೇ ರೀತಿಯಾಗಿ ನಿರಂತರ ಹೇಳಿಕೆಯನ್ನು ಕೊಡ್ತಾ ಇದ್ರು. ಅವರ ವಿರುದ್ಧ ಯಾವುದೇ ಕ್ರಮ ಆಗೋದಿಲ್ಲ. ಆದರೆ ಈಗ ಬಂದಿರುವಂಥದ್ದು ಹಿಂದೂಗಳ ಸ್ವತ್ತಲ್ಲ ಅಂತ ಹೇಳಿರುವಂಥದ್ದು. ಹೀಗಾಗಿ ಪ್ರಮೋದ ದೇವಿ ಅವರು ಹೇಳಿರುವಂಥ ಮಾತು, ಈಗ ಹಿಂದೂಗಳ ಸ್ವತ್ತಲ್ಲ ಅಂತ ಹೌದು, ಆದರೆ ಹಿಂದೂ ಧಾರ್ಮಿಕ ದತ್ತಿ ಇಲಾಖೆ ಅಂತ ಯಾಕೆ ಮಾಡಿದ್ದಾರೆ? ಈಗ ಕುಕ್ಕೆ ಸುಬ್ರಹ್ಮಣ್ಯ ಯಾವ್ದು ಅಂಡಲ್ಲಿ ಬರುತ್ತೆ, ಬಾಕಿ ಹಿಂದೂ ದೇವಸ್ಥಾನಗಳಲ್ಲಿ ಯಾವ್ದು ಅಂಡಲ್ಲಿ ಬರುತ್ತೆ? ಅದೇ ನೀವು ಹಿಂದೂ ಧಾರ್ಮಿಕ ದತ್ತಿ ಇಲಾಖೆನ ತೆಗೆದು ಜಾತ್ಯತೀತ ಧಾರ್ಮಿಕ ದತ್ತಿ ಇಲಾಖೆ ಅಂತ ಮಾಡೋಕ್ಕಾಗತ್ತಾ? ಹಿಂದೂ ಧಾರ್ಮಿಕ ದತ್ತಿ ಇಲಾಖೆ ಅಂಡರ್ಲೇ ಬಂದ ಮೇಲೆ ಹಿಂದೂಗಳ
ಹಿಂದೂಗಳ ಸ್ವತ್ತಲ್ಲ ಅಂತ ಹೆಂಗೆ ಹೇಳ್ತೀರಾ? ವೇರಾಸ್ ನೀವು ಅದನ್ನೇ ಹೋಗಿ ವಕ್ಫ್ ಪ್ರಾಪರ್ಟಿ ಮುಂದೆ ನಿಂತ್ಕೊಂಡು ಇದು ಮುಸ್ಲಿಮರ ಒಬ್ಬರ ಹಕ್ಕಲ್ಲ ಅಂತ ಹೇಳಕ್ಕಾಗತ್ತಾ? ತಾಕತ್ತಿದೆಯಾ? ರಾಜಕೀಯ ಇಚ್ಛಾಶಕ್ತಿ ಇದೆಯಾ? ಅದ್ಯಾವುದೂ ಇಲ್ಲ. ಸೊ ಇಲ್ಲಿ ಗುಡಿ ಹೇಳ್ದಂತೆ ಅದೇ RSS ಹೇಳಿಕೆ ಬಗ್ಗೆ ವಿಚಾರ ಸಂದರ್ಭ ಬಂದಂದ್ರೆ ಎಲ್ಲರೂ ಮುಗಿಬಿದ್ರು. ಈ ವಿಚಾರದಲ್ಲಿ ಹಂಗಾದ್ರೆ ಕಾಂಗ್ರೆಸ್ನೊಳಗಡೆ ಹಿಂದೂಗಳಿಲ್ವಾ ಅಥವಾ ಹಿಂದುತ್ವದ ಬಗ್ಗೆ ಒಂದು ಏನು ಬಹುಸಂಖ್ಯಾತರ ಭಾವನೆಗಳ ಬಗ್ಗೆ ಯಾವುದೇ ರೀತಿಯ ಕಾಳಜಿ ಇಲ್ವಾ ಅನ್ನೋ ಪ್ರಶ್ನೆ ಬರುತ್ತೆ. ಸೊ ಇದೇ ಧೈರ್ಯವನ್ನ ಇವರು ವಕ್ಫ್ ಅಥವಾ ಕ್ರಿಶ್ಚಿಯನ್ ಅಸೆಟ್ಸ್ ವಿಚಾರವಾಗಿ ಮಾತನಾಡುವಂತ ತಾಕತ್ತನ್ನು ಹೊಂದಿದ್ರೆ ಮಾತ್ರ ಈ ಚಾಮುಂಡಿ ಬೆಟ್ಟದ ಬಗ್ಗೆ ಕೂಡ ಮಾತನಾಡುವಂತ ರಾಜಕೀಯ ಕಾನೂನು ಸಚಿವ ಸರ್ಕಾರ ಆಸ್ತಿ ಅದು ಅಂತ ಹೇಳ್ತಾರೆ. ಮುಜರಾಯಿ ಆಸ್ತಿ ಅಂದ್ರೆ ಸರ್ಕಾರದ ಆಸ್ತಿ, ಅದನ್ನೇ ಈ ದರ್ಗಾಗಳಿಗೂ ಹೇಳಿ ಅದು ಸರ್ಕಾರದ ಆಸ್ತಿ, ಅದಕ್ಕೆ ಮಾತ್ರ ಅದ್ರಲ್ಲಿ ಮಾತ್ರ ದಮ್ಮು ತಾಕತ್ತು ರಾಜಕಾರಣಿಗಳು ಯಾವ ಸಂದರ್ಭದಲ್ಲಿ ಯಾವ ಆಯಾಮಗಳಿಗೆ ಯಾವ ಧ್ರುವೀಕರಣಗಳು ಬೇಕು ಅದಕ್ಕೆ ಕೈ ಹಾಕೋದಕ್ಕೆ ಯಾವತ್ತೂ ಕೂಡ ರೆಡಿ ಆಗಿರ್ತಾರೆ, ಮತ್ತೆ ಯಾವ ಸಂದರ್ಭದಲ್ಲಿ ಯೂಟರ್ನ್ ಮಾಡೋಕ್ಕೂ ರೆಡಿ ಆಗಿರ್ತಾರೆ. ಈಗ ಹಿಂದೂಗಳ ಆಸ್ತಿ ಅಲ್ಲ ಅಂದ್ರೆ ಆಸ್ ಸಿಂಪಲ್ ಆಸ್ ಇಟ್ ಇಸ್. ಹಿಂದೂಗಳ ಆಸ್ತಿ ಅಲ್ಲ ಅಂದಮೇಲೆ ಹೇಗೆ ನೀವು ಮಸೀದಿಯನ್ನ ಮುಜರಾಯಿ ಇಲಾಖೆಯಲ್ಲಿ ತೆಗೆದುಕೊಳ್ಳೋದಿಲ್ಲ, ಚರ್ಚನ್ನ ತೆಗೆದುಕೊಳ್ಳೋದಿಲ್ಲ, ಹಾಗಾದ್ರೆ ಇದನ್ನು ತೆಗೆದುಕೊಳ್ಳೋದು ಬಿಟ್ಬಿಡಿ. ಅದನ್ನ ನೀವು ಬಿಟ್ಟು ಕೊಟ್ಟಾಗ ತಾನೇ ಅದು ಯಾರ ಆಸ್ತಿ ಅಂತ ಗೊತ್ತಾಗುವಂಥದ್ದು.